ನಮಸ್ಕಾರ ಗೆಳೆಯರೆ, ನಮ್ಮೂರ ಜಾತ್ರೆಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶ್ರೀ ಭೂತಾಳೆ ಸ್ವರ್ಣಗೌರಮ್ಮನವರ ಜಾತ್ರಾ ಮಹೋತ್ಸವ ಕಲ್ಗುಂಡಿ ಕ್ಷೇತ್ರ, ಕಣ್ಕಟ್ಟೆ ಹೋಬಳಿ, ಅರಸೀಕೆರೆ ತಾಲೂಕು. 13ನೇ ತಾರೀಕು ಶನಿವಾರ ರಾತ್ರಿ 4 ಗಂಟೆಗೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ಗುಗ್ಗಳ ಸೇವೆ ನಡೆಯಿತು. 14ನೇ ತಾರೀಕು ಭಾನುವಾರ ಶ್ರೀ ಸ್ವರ್ಣಗೌರಮ್ಮನವರ ವಿಸರ್ಜನಾ ಮಹೋತ್ಸವ ನಡೆಯಿತು. ನೋಡ್ತಾ ಇದ್ದೀರಾ, ಭಕ್ತಾದಿಗಳು ಸ್ವರ್ಣಗೌರಮ್ಮನ ದರ್ಶನ ಮಾಡ್ಕೊತಾ ಇದ್ದಾರೆ. ಸರ್ವಾಲಂಕಾರ ಭೂಷಿತಳಾಗಿರುವ ಶ್ರೀ ನಿಂತ ನಿಲುವಿನ ಶ್ರೀ ಸ್ವರ್ಣಗೌರಮ್ಮನವ್ರನ್ನ ನೋಡ್ಬೋದಾಗಿದೆ. ಕಲ್ಗುಂಡಿ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೀರಾ, ವಿಸರ್ಜನಾ ಮಹೋತ್ಸವದಲ್ಲಿ ಶ್ರೀ ಸ್ವರ್ಣಗೌರಮ್ಮನವರು ಅಲಂಕೃತಗೊಂಡಿದ್ದಾರೆ. ಕಲ್ಗುಂಡಿ ಗ್ರಾಮವು ಬಾಣಾವರದಿಂದ 21 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಕಲ್ಸಾದ್ರಳ್ಳಿಯಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಬಾಣಾವರದಿಂದ ಕಣ್ಕಟ್ಟೆ ಹೋಗೋ ಮಾರ್ಗದಲ್ಲಿ ಕಲ್ಸಾದ್ರಳ್ಳಿಯಲ್ಲಿ ಇಳ್ಕೊಂಡು ಹೋಗಬೇಕು. ಹಾಗೆ ಸುಪ್ರಸಿದ್ಧ ಮಾಡಾಳು ಗೌರಮ್ಮನವರ ಸುಕ್ಷೇತ್ರವು ಕಲ್ಗುಂಡಿಯಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಕಲ್ಗುಂಡಿಯ ಗೌರಮ್ಮನ ಭೂತಾಳೆ ಗೌರಮ್ಮ ಅಂತಾರೆ. ಈ ಗೌರಮ್ಮನ ಮೊದಲಿಗೆ ಭೂತಾಳೆ ಮರದಲ್ಲಿ ವಿಗ್ರಹವನ್ನು ಕೆತ್ತನೆ ಮಾಡಿರ್ತಾರೆ. ಆ ವಿಗ್ರಹಕ್ಕೆ ಕಡಲೆ ಹಿಟ್ಟು ಮತ್ತು ಬೆಣ್ಣೆಯಿಂದ ಅಲಂಕೃತ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷ ಗೌರಿ ಹಬ್ಬದಂದು ಸ್ವರ್ಣ ಗೌರಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಕಲ್ಗುಂಡಿ ಗ್ರಾಮದಲ್ಲಿ ಅನೇಕ ಶೈವ ದೇವಾಲಯಗಳನ್ನು ನೋಡಬಹುದಾಗಿದೆ. ಅದರಲ್ಲಿ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯವರ ದೇವಾಲಯವು ಇತ್ತೀಚೆಗೆ ಜೀರ್ಣೋದ್ಧಾರಗೊಂಡಿದೆ. ನಾವಿವಾಗ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯವರ ಶಿವಾಲಯವನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಇತ್ತೀಚೆಗೆ ಜೀರ್ಣೋದ್ಧಾರಗೊಂಡಿದೆ, ಭವ್ಯ ದೇವಸ್ಥಾನವನ್ನು ಕಟ್ಟಿದ್ದಾರೆ. ನೋಡೋಣ ಬನ್ನಿ, ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಹಾಗೂ ಈಗ ನೋಡ್ತಾ ಇದ್ದೀರಾ, ಜಾತ್ರಾ ಸಂದರ್ಭದಲ್ಲಿ ಶ್ರೀ ಕಲ್ಗುಂಡಿ ಗ್ರಾಮವು ವಿದ್ಯುತ್ ದೀಪಾಲಂಕಾರಗೊಂಡು ಕಂಗೊಳಿಸ್ತಾ ಇದೆ. ನೋಡ್ತಾ ಇದ್ದೀರಾ, ಈಗ ಕಂಗೊಳಿಸ್ತಾ ಇದೆ ಅಂತ ಕಲ್ಗುಂಡಿ ಗ್ರಾಮ ನೋಡಿ. ಈ ಕಲ್ಯಾಣಿಯಲ್ಲಿ, ಊರ ಮುಂದಿನ ಕಲ್ಯಾಣಿಯಲ್ಲೇ ಶ್ರೀ ಸ್ವರ್ಣ ಗೌರಮ್ಮನವ್ರನ್ನ ವಿಸರ್ಜನೆ ಮಾಡೋದು. ನೋಡ್ತಾ ಇದ್ದೀರಾ, ಈಗ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯವ್ರನ್ನ ನೋಡ್ತಾ ಇದ್ದೀರಾ ಹೊರಗಡೆ. ಇತ್ತೀಚೆಗೆ ಜೀರ್ಣೋದ್ಧಾರಗೊಂಡು ಭವ್ಯವಾದ ದೇವಾಲಯ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯವರ ದೇವಾಲಯ ನೋಡ್ತಾ ಇದ್ದೀರಾ. ಹಾಗೆ ಶ್ರೀ ಪಂಚಪೀಠಗಳಲ್ಲಿ ಒಂದಾದ ಶ್ರೀಮದ್ ಉಜ್ಜಯಿನಿ ಶ್ರೀ ಮರುಳಸಿದ್ದೇಶ್ವರ ಸ್ವಾಮಿಯವರ ದೇವಸ್ಥಾನವನ್ನು ನೋಡ್ಬೋದಾಗಿದೆ. ಹಾಗೆ ಕಾಲಭೈರವ ಸ್ವಾಮಿಯವರ ದೇವಾಲಯವೂ ಕೂಡ ಇದೆ. ಹಾಗೆ ಶ್ರೀ ಗ್ರಾಮ ದೇವತೆಯಾದ ಶ್ರೀ ಕಲ್ಲುಕೋಡಮ್ಮನವರ ದೇವಾಲಯವನ್ನು ಕೂಡ ನಾವು ನೋಡ್ಬೋದಾಗಿದೆ. ಹಾಗೂ ಹಲವಾರು ದೇವಸ್ಥಾನಗಳನ್ನು ಶ್ರೀ ಕಲ್ಗುಂಡಿ ಗ್ರಾಮದಲ್ಲಿ ನಾವು ನೋಡ್ಬೋದಾಗಿದೆ.
ನಾವಿವಾಗ ಶ್ರೀ ಸಂಗಮೇಶ್ವರ ಸ್ವಾಮಿಯವರ ದೇವಸ್ಥಾನದ ಬಳಿ ಇದ್ದೇವೆ. ಈಗ ಸಮಯ ಬೆಳಗಿನ ಜಾವ 3 ಗಂಟೆ ಆಗಿದೆ. ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ಗುಗ್ಗುಳೋತ್ಸವಕ್ಕೆ ದೇವತಾ ಕಾರ್ಯಕ್ರಮಗಳು ಪ್ರಾರಂಭವಾಗ್ತಾ ಇದ್ದಾವೆ. ಈ ಗುಗ್ಗುಳೋತ್ಸವವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ.